ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಗೃಹ ಮಂತ್ರಿ, ಗಡಿಪಾರ ಗೃಹ ಮಂತ್ರಿ ಏನಂತೇಳಿ ನಾವು ಕರಿತೀವಿ. ಅವರು ಈ ದೇಶದ ಏನು ಹಿತ ಅಂತೇಳಿ ನಾವು ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೊಂದು ಸಂಸತ್ನಲ್ಲಿ ಅವಮಾನ ಮಾಡಿದ್ದಕ್ಕಾಗಿ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ನಡೆಸ್ತಾ ಇದ್ದೇವೆ. ಅದೇ ತರನಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ನಾವೊಂದು ಬಂದ್ಗೆ ಕರೆ ಕೊಡಬೇಕಂತ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಇನ್ನೂ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಈ ಬಂದ್ಗೆ ಕರೆ ಕೊಡುವುದಕ್ಕಿಂತ ಮುಂಚೆ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾಳೆ ದಿನಾಂಕ 25/12/2024 ಅಂದ್ರೆ ಇದೇ ಹುನಗುಂದ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ತಾವು ಭಾಗವಹಿಸಿ ಈ ಒಂದು ಬಂದ್ಗೆ ಯಾವೆಲ್ಲ ರೂಪರೇಷೆಗಳನ್ನು ನೀಡಬೇಕು ಅಂತೇಳಿ ತಮ್ಮ ಸಲಹೆ ಸಹಕಾರವನ್ನು ಕೊಡಬೇಕಂತೇಳಿ ಈ ಮೂಲಕ ನಾ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಆಹ್ವಾನಿಸ್ತೇನೆ. ಮಹಾನ್ ಮಾನವತಾವಾದಿ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ಸ್ಮರಣೆ ಮಾಡಿಕೊಂಡು ಏನು ಕಳೆದ 18ನೇ ತಾರೀಕಿನಂದು ನವದೆಹಲಿಯ ಸಂಸತ್ ಭವನದಲ್ಲಿ ರಾಜ್ಯಸಭೆಯ ಸದನದಲ್ಲಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ವಿವಾದಾತ್ಮಕವಾಗಿರುವಂಥ ಮತ್ತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ನಾವು ನಾಳೆಯ ದಿನಾಂಕ 25ರಂದು ಮಧ್ಯಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆ, ಅಲ್ಪಸಂಖ್ಯಾತರ ಸಂಘಟನೆ, ಹಿಂದುಳಿದ ಸಂಘಟನೆಗಳು ಹಾಗೂ ರಕ್ಷಣಾ ವೇದಿಕೆ, ಅದರ ಜೊತೆಗೆ ಹುನಗುಂದ ಪಟ್ಟಣದ ಮತ್ತು ಹುನಗುಂದ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಅದರ ಅಧ್ಯಕ್ಷರು ಈ ಒಂದು ಹುನಗುಂದ ಬಂದ್ ಕರೆಗೋಸ್ಕರ ನಾವು ನಾಳೆಯ ದಿನ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು, ಆ ಕಾರಣಕ್ಕೋಸ್ಕರ ಎಲ್ಲ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಇವತ್ತು ದೇಶದ ಆಡಳಿತ ಸೂತ್ರವನ್ನು ನೀಡಿದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಗೃಹ ಸಚಿವರು ಮಾತನಾಡಿರುವಂಥದ್ದು ಖಂಡನೀಯ. ಆ ಖಂಡಿಸುವುದರ ಜೊತೆಗಾಗಿ ಅವರ ರಾಜೀನಾಮೆ ಪಡೆದುಕೊಳ್ಳುವವರೆಗೂ ಕೂಡ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶಪೂರ್ವಕವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಹುನಗುಂದ ಬಂದ್ ಕರೆಗೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ, ಕೇವಲ ದಲಿತ ಸಂಘಟನೆಗಳಲ್ಲ, ಎಲ್ಲ ದಲಿತ ಸಂಘಟನೆ ಜೊತೆಗೆ ವಿವಿಧ ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಏನು ಮಾಡಬೇಕಾಗಿದೆ, ಹುನಗುಂದ ಬಂದ್ ಕರೆಗೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ದಯವಿಟ್ಟು ಹುನಗುಂದ ಪಟ್ಟಣದ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ಮುಂದಾಳತ್ವವನ್ನು ವಹಿಸಿಕೊಂಡ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಹುನಗುಂದ ಬಂದ್ ಕರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ.